ಮುಖ್ಯಮಂತ್ರಿಗಳ ಹೇಳಿಕೆ ರಾಜಕೀಯ ಶಾಶ್ವತವಲ್ಲ. ಈ ಹೇಳಿಕೆಗೆ ಕಾಂಗ್ರೆಸ್ನ ಸಚಿವರು ಕೊಟ್ಟಂತ ಪ್ರತಿಕ್ರಿಯೆ ಏನು? ಎಂಬಿ ಪಾಟೀಲ್ ಹೇಳಿರೋದು ಅಧಿಕಾರ ಬಿಟ್ಕೊಡೋ ಪ್ರಶ್ನೆ ಬರೋದು 2028ಕ್ಕೆ ಅಂತ. ಮತ್ತೊಂದು ಕಡೆ ರಾಜಣ್ಣ ಹೇಳಿದ್ದಾರೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಬೀಗತನ ಮಾಡದಂತೆ ಯಾವ ಬದಲಾವಣೆ ಆಗಲ್ಲ, ಸಿದ್ದರಾಮಯ್ಯನವರೇ ಮುಂದೆಯೂ ಕೂಡ ಸಿಎಂ ಆಗಿರ್ತಾರೆ. ಇನ್ನು ದರ್ಶನಾಪುರ ಹೇಳಿಕೆ ಕೊಟ್ಟಿದ್ದಾರೆ, ಹೈಕಮಾಂಡ್ ಬಿಡು ಅಂದ್ರೆ ಅಧಿಕಾರ ಬಿಡಬೇಕು ಅಂತ. ಡಿಕೆ ಸುರೇಶ್ ಹೇಳಿರೋದು, ಸಿಎಂ ಸಹಜವಾಗಿ ಮಾತಾಡಿದ್ದಾರೆ ಅಷ್ಟೇ, ಹೇಳಿಕೆಗೆ ಹೆಚ್ಚು ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ ಅಂತ. ಎಲ್ಲವನ್ನೂ ಹೈಕಮಾಂಡೇ ನಿರ್ಧಾರ ಮಾಡೋದು ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ನ ಸಚಿವರುಗಳ ಹೇಳಿಕೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಎಲ್ಲರೂ ಭಾಳ ಸ್ಪಷ್ಟ, ಎಲ್ಲರೂ ಒಗ್ಗಟ್ಟಿನಿಂದಿದ್ದಾರೆ. ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ ಮತ್ತು ನಮ್ಮ ಪಕ್ಷದಲ್ಲಿ ಇವತ್ತು ದಿವಸ ಹೈಕಮಾಂಡ್ ಇವತ್ತು ಅಂತಿಮ ಕಾಲಕ್ಕೂ ಇವತ್ತು ದಿವಸ ಹೈಕಮಾಂಡ್ ಏನು ನಿರ್ಣಯಗಳನ್ನು ಮಾಡ್ತಿರ್ತದೆ. ಆದರೆ ಯಾವಾಗ ಅಂತ ಅನ್ನೋದು ಪ್ರಶ್ನೆ ಬರ್ತದೆ, ಯಾವಾಗ ಅಂತ ಪ್ರಶ್ನೆ ಬರ್ತದೆ. 2028ಕ್ಕೆ ಎಲೆಕ್ಷನ್ಸ್ ಇದಾವೆ, ಚುನಾವಣೆ. ಈಗ ನಾನು ವಾದ ಮಾಡ್ತಕ್ಕಂಥದ್ದು, ಅನಿವಾರ್ಯವಾಗಿ ಏನಾದರೂ ಸಿದ್ದರಾಮಯ್ಯನವರ ಪದಚ್ಯುತಿ ಆದಾಗ ದಲಿತ ಸಿಎಂ ಡಾಕ್ಟರ್ ಪರಮೇಶ್ವರ್ ಆಗಬೇಕು ಅಂತಕ್ಕಂಥದ್ದು ಸ್ಪಷ್ಟ ಅಭಿಪ್ರಾಯ ಹೇಳಿದೆ. ಹೈಕಮಾಂಡ್ ಹೇಳಿದ್ರೆ ಬಿಡ ಅಂತ ಹೇಳಿದ್ರೆ ಬಿಡಬೇಕಾಗ್ತದೆ, ಹೈಕಮಾಂಡ್ ಮ್ಯಾಗಲ್ಲ. ಮತ್ತು ಹೈಕಮಾಂಡ್ದವ್ರು ಶಾಸಕರ ಅಭಿಪ್ರಾಯ ತೊಗೊಂತಾರೆ, ಇವೆಲ್ಲ ಹೇಳ್ಬೇಕಾದ್ರೆ. ಮುಖ್ಯಮಂತ್ರಿಗಳು ಸಹಜವಾಗಿ ಯಾರ ಹತ್ರನೂ ಮಾತಾಡಿರ್ತಕ್ಕಂಥದ್ದು ಅಷ್ಟೇ ಹೊರತು ಅದಕ್ಕೇನು ಮಹತ್ವ ಕೊಡುವಂಥದ್ದಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಕಾರ್ಯಕರ್ತರಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿರ್ತಕ್ಕಂಥದ್ದು ಅದು ನಮ್ಮ ಪಕ್ಷದಿಂದನೂ ಇರ್ಬೋದು, ಮಾಧ್ಯಮದಲ್ಲಿ ನೀವು ಕೂಡ ಹೆಚ್ಚಾಗಿ ತೋರಿಸಿರೋದ್ರಿಂದ ಅದು ಸಾರ್ವಜನಿಕರಲ್ಲಿ ಚರ್ಚೆನೂ ಕೂಡ ಆಗಿದೆ. ವಿರೋಧ ಪಕ್ಷದವ್ರು ಚರ್ಚೆ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರೇ ಬಂದಾಗ ಏನು ಸರ್ ಇದು ಹಿಂಗೆ ಬರ್ತಾ ಇದೆ ಹಂಗೆ ಬರ್ತಾ ಇದೆ ಅಂತ ಹೇಳಿದಾಗ ಆ ಗೊಂದಲನ ಇತಿಶ್ರೀ ಹಾಡ್ತಕ್ಕಂಥ ಕೆಪಾಸಿಟಿ ಇರೋದೇ ಅವರಿಬ್ರಿಗೂ ಇರ್ತದೆ. ಅದನ್ನು ಮಾಡಿದ್ದಾರೆ, ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಅದು ಭಾಳ ಮುಖ್ಯ, ಯಾಕೆಂದರೆ ನಮಗೆಲ್ಲ ಕೆಲಸ ಇದೆ. ಬ್ರೇಕ್ಫಾಸ್ಟ್ ಬಳಿಕ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ನಿರಾಳತೆ ಇದೆ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಡಿಸಿಎಂ ಬಣ ಹೇಳ್ತಾ ಇದೆ. ಪಕ್ಷದಲ್ಲಿ ಎಲ್ಲವೂ ಬಗೆಹರಿದಿದೆ ಅಂತ ಸಿಪಿ ಯೋಗೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲ ಉಳಿದಿಲ್ಲ ಅಂತ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿರೋದು. ಎಲ್ಲರೂ ಸಮಾಧಾನವಾಗಿದ್ದಾರೆ ಅನ್ನೋದು ಅರ್ಥ ಆಯ್ತು. ಹೈಕಮಾಂಡ್ ಏನೇ ಇದ್ರೂ ತೀರ್ಮಾನ ಮಾಡುತ್ತೆ ಅಂತ ಶಾಸಕರು ಹೇಳಿರೋದು. ಏನು ಎಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಏನು ಕೇಳಬೇಡಿ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲ ಅಂದೆ. ನಮ್ಗದು ನಮ್ಗೆ ನಾವೆಲ್ಲ ಸಂಬಂಧ ಎಲ್ಲ ಹಿರಿಯೋಣ ಆಯಿತು, ಯಾವ ಗೊಂದಲನೇ ಇಲ್ಲ. ನೀವು ನೋಡಿದಿರಿ, ವೆಜ್ಜು ಆಯಿತು, ನಾನ್ ವೆಜ್ಜು ಆಯಿತು ಅಲ್ವಾ? ವೆಜ್ಜು ಆಯಿತು, ನಾನ್ ವೆಜ್ ಆಯಿತು, ಎಲ್ಲರೂ ಸಮಾಧಾನ ಆಗವ್ರೆ ಅಂತ ಅರ್ಥ ಆಯಿತು ಅಲ್ವಾ? ಸೊ ಹೈಕಮಾಂಡ್ನವ್ರು ತೀರ್ಮಾನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವುದೇ ಗೊಂದಲನೂ ಇಲ್ಲ, ಮತ್ತೊಂದು ಇಲ್ಲ. ಇಡ್ಲಿ ನಾಟಿ ಕೋಳಿ ಎಲ್ಲ ಸಮಾನವಾಗಿದ್ದೀರಿ ಅಂದ್ಬಿಟ್ಟು ಅರ್ಥ ಆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.